ಹೋಗ್ತಾ ಇರೋದು ನಿನ್ನ ಮಗು, ಹಿಂದೆ ಫಾಲೋ ಮಾಡ್ತಾ ಇರೋದು ನನ್ನ ಹುಡುಗರು. ಒಂದೇ ಒಂದು ಸಿಗ್ನಲ್ ಕೊಟ್ಟು ಆ ಮಗುನ ಮುಗಿಸ್ಬಿಡಿ ಅಂದ್ರೆ 10 ನಿಮಿಷದಲ್ಲಿ ನಿನ್ ಮಗು ಈ ಭೂಮಿ ಮೇಲೆ ಇರಲ್ಲ. ನೀವ್ ಅನ್ಕೊಂಡಂಗೆಲ್ಲ ಮಾಡಕ್ಕಾಗಲ್ಲ ಅದಿ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಈ ದೇಶದಲ್ಲಿ ಇನ್ನೂ ಕಾನೂನು ಸತ್ತಿಲ್ಲ. ನೀವೇನ್ ಹೇಳಿದ್ರು ಅಷ್ಟೇ, ನಾನ್ ನಿಮ್ ಮಾತ್ ಕೇಳಲ್ಲ ಕೇಳಲ್ಲ ಕೇಳಲ್ಲ. ಆಫೀಸ್ ಎಂಪ್ಲಾಯ್ಮೆಂಟ್ ಮೀಟಿಂಗ್ ಬಗ್ಗೆ ಏನಾದ್ರೂ ಮಾತಾಡಿದ್ರಾ? ನಿಮ್ಗೆ ಇನ್ಫಾರ್ಮೇಶನ್ ಏನಾದ್ರೂ ಬಂದಿದ್ಯಾ? ಮೇಡಮ್, ಅಶೋಕ್ ಸರ್ನ MD ಪೋಸ್ಟಿಂದ ತೆಗೆದಿದ್ದು ಎಲ್ರಿಗೂ ಶಾಕ್ ಆಗಿದೆ. ನಿಜ ಹೇಳಬೇಕು ಅಂದ್ರೆ ಶಿವಗಾಮಿ, ನನಗೂ ಶಾಕ್ ಆಗಿದೆ. ಇಷ್ಟು ಬೇಗ ಈ ನಿರ್ಧಾರಕ್ಕೆ ಬರಬಾರ್ದಾಗಿತ್ತು. ಇದರಿಂದ ನನಗೂ ಕೂಡ ಮುಜುಗರ ಆಗ್ತಿದೆ ಶಿವಗಾಮಿ. ಎಲ್ಲೋ ಒಂದ್ ಕಡೆ ಅಶೋಕ್ ಅವ್ರ ಜಾಗನ ಕಿತ್ಕೊಂಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇದು ಅವರ ಆಫೀಸು, ಇಲ್ಲಿರೋ ವರ್ಕರ್ಸ್ ಎಲ್ಲ ಅವರಿಗೆ ಟ್ಯೂನ್ ಆಗಿರ್ತಾರೆ. ನಾನು ಹೇಗೆ ಆ ಪೋಸ್ಟ್ನ ನಿಭಾಯಿಸೋದು? ಶಿವಗಾಮಿ, ಇನ್ನೊಂದ್ಸರಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಒಂದು ಸಲ ಅಲ್ಲ, 1000 ಸಲ ಯೋಚನೆ ಮಾಡಿನೇ ಈ ನಿರ್ಧಾರನ ತಗೊಂಡಿರೋದು. ಅದ್ರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಕಷ್ಟ ಅಂತ ಅನಿಸ್ಬೋದು, ಆಮೇಲೆ ಎಲ್ಲಾನು ಸರಿ ಹೋಗುತ್ತೆ. ಅದೇ ಕಂಪನಿಗೂ ಒಳ್ಳೇದು. ಆಮೇಲೆ ಆಫೀಸ್ ಟೈಮಿಂಗ್ಸು 9 to 6 ಅನ್ನೋದನ್ನ ಇನ್ನೊಂದ್ಸಲ ನೀವು ಬಂದು ರಿವೀಲ್ ಮಾಡ್ತೀರಾ ಅಂತ ನನ್ನ ಹತ್ರ ಬಂದು ಮಾತಾಡ್ತಿದ್ದಾರೆ ಮೇಡಮ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ಮೊದ್ಲಿನ ತರ 9 to 5 ಇರ್ಲಿ. ಬೇರೆ ಏನು ಚೇಂಜ್ ಆಗೋದು ಬೇಡ. ಎಲ್ಲಾರ್ಗೂ ರೆಗ್ಯುಲರ್ ಸರ್ಕ್ಯುಲರ್ ಕಳಿಸ್ಬಿಡಿ. ಸರಿ ಮೇಡಮ್, ಆಯ್ತು, ಹೇಳ್ತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕೆಲಸ ಇದೆ. ನಮ್ಮ ಆಫೀಸಿಂದ ಕೊಟೇಶನ್ ಹೋಗಿರೋದು ರಜನಿ ಮುಖಾಂತರನೇನಾ ಅಥವಾ ಬೇರೆ ಯಾರಾದ್ರೂ ಇನ್ವಾಲ್ವ್ ಇದಾರ ಕನ್ಫರ್ಮ್ ಆಗ್ಬೇಕು. ನನಗ್ಯಾಕೋ ಅವರಿಂದಾನೇ ಲೀಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೇನ್ ಅನಿಸ್ತಿದೆ? ರಜನಿ ಮತ್ತೆ ಅಶೋಕ್ ಅವ್ರನ್ನ ಒಮ್ಮೆ ಕರೆದು ಮಾತಾಡು. ಬೇರೆ ಯಾರಿಗೂ ಆ ಡಾಕ್ಯುಮೆಂಟ್ಸ್ ಸಿಗೋ ಚಾನ್ಸ್ ಇಲ್ಲ. ಅವ್ರ ಕಂಟ್ರೋಲ್ನಲ್ಲಿರೋ ಡಾಕ್ಯುಮೆಂಟ್ಸ್ನ ಲೀಕ್ ಮಾಡಿದ್ರೆ ಅವ್ರ ಮೇಲೆ ಅನುಮಾನ ಬರುತ್ತೆ ಅಂತ ಯಾರಾದರೂ ಹೀಗೆ ಮಾಡಿದ್ರೆ ಆ ಚಾನ್ಸಸ್ ಕೂಡ ಇರಬಹುದು ಅಲ್ವಾ ಆರ್ಯ? ಖಂಡಿತ ಇದೆ. ಅವ್ರು ಯಾರು ಅಂತ ನಾವು ಕಂಡುಹಿಡಿಬೇಕು. ಆರ್ಯ, ಅದನ್ನ ನೀನೇ ಮಾಡ್ಬೇಕು. ಆ ರೆಸ್ಪಾನ್ಸಿಬಿಲಿಟಿ ನಾನು ನಿನಗೆ ಕೊಡ್ತಾ ಇದ್ದೀನಿ. ಇದ್ರಲ್ಲಿ ರಜನಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಯಾರು ಮಾಡಿದ್ರು ಅಂತ ಡೀಟೇಲ್ಸ್ ಬೇಕು. ಎಲ್ಲರ ಮುಂದೆ ಅವ್ರ ಮೇಲೆ ಅಪವಾದ ಹೊರಿಸಿದೀವಿ. ಅಕಸ್ಮಾತ್ ಇದನ್ನ ಬೇರೆಯವ್ರು ಮಾಡಿದಿದ್ರೆ ಕೇರ್ಲೆಸ್ ಆಗಿರ್ತಾರೆ. ಅವ್ರನ್ನ ನಾವು ಹಿಡಿಲೇಬೇಕು. ಸರಿ ಶಿವಗಾಮಿ, ಅದನ್ನ ನಾನು ನೋಡ್ಕೊಳ್ತೀನಿ. ಸರಿ ಮೇಡಮ್, ನಾನು ಬರ್ತೀನಿ. ಈಗೇನು ನಾನು ಹೇಳೋ ಕೆಲಸ ಮಾಡ್ತೀಯೋ ಇಲ್ವೋ? ಮಾಡಲ್ಲ. ಹೇಯ್, ಈ ಮಗುನ ಸಾಯಿಸ್ಬಿಡ್ರು. ಆದಿತಿ, ಮೇಡಮ್ ಏನಾಯ್ತು ಮೇಡಮ್? ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಅಷ್ಟು ಜೋರಾಗಿ ಕಿರ್ಚ್ಕೊಂಡ್ರಲ್ಲ? ಆರ್ ಯು ಓಕೆ? ಮೇಡಮ್, ಹಾಸ್ಪಿಟ್ಲಿಗೆ ಹೋಗೋಣ? ಶಿವಗಾಮಿ ಮೇಡಮಿಗೆ ಏನಾದ್ರೂ ಹೇಳ? ಬೇಡ, ಏನು ಬೇಡ. ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ. ಓಕೆ ಮೇಡಮ್.